ಅವ್ವ, ಯಾಕೆ ಜಾಡಪ್ಪನ ಮನೆ ಕೆಡ್ಸಾಕತ್ತಿದ್ದಿ? ಪಾಪ ಅದೇನು ಮಾಡೈತಿ ನಿನಗೆ? ಅದು ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿತ್ತು. ಬರೇ ಹಿಂಗೆ ಮಾಡ್ತೀಯಲ್ಲ. ನಿನ್ನ ಮನಿನೂ ಯಾರಾರ ಹಿಂಗೆ ಕೆಡ್ಸಿದ್ರೆ ಸುಮ್ಮನೆ ಇರ್ತೀಯನ? ಮತ್ತು ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು ಅಂತ ದೊಡ್ಡ ದೊಡ್ಡ ಭಾಷಣ ಮಾಡ್ತಿ. ಮನೆಯಲ್ಲಿ ಅಲ್ಲಲ್ಲಿ ನನ್ನ ಕಣ್ಣು ತಪ್ಪಿಸಿ ಕಟ್ಟಿದ್ದ ಜೇಡದ ಬಲೆಯನ್ನು ಮನೆಯ ಇಂಚಿಂಚನ್ನು ನನ್ನ ಕಣ್ಣಿನ ಕಾಂತಿಯ ಟಾರ್ಚಿನ ಸಹಾಯದಿಂದ ಹುಡುಕಿ ಕಂಡ ತಕ್ಷಣ ಕೈಯಲ್ಲಿ ಹಿಡಿದಿದ್ದ ಉದ್ದನೆಯ ಕಸಬರಿಗೆಯನ್ನು ಎತ್ತಿ ಗುರಿ ಇಟ್ಟು, ನಿಲುಕದಿದ್ದರೆ ಎತ್ತರದ ಸ್ಟೂಲನ್ನು ಏರಿ ಬಲೆಯನ್ನು ಅದರ ಎಳ್ಳಷ್ಟು ಕುರುಹು ಉಳಿಯದಂತೆ ಅದಮ್ಯ ಉತ್ಸಾಹದಲ್ಲಿ ನಾನು ಹೊಡೆಯುತ್ತಿದ್ದರೆ, ಕೆಳಗಡೆ ಇಲಿಮರಿಯಂತೆ ನುಸುಳಿ ಬಂದ ಚೋಟುದ್ದದ ನನ್ನ ಮಗಳು ಕೊಟ್ಟ ಭಾಷಣ ಕೇಳಿ ಬಂದ ಸಿಟ್ಟಿಗೆ ಕಸಬರಿಗೆ ಜರ್ರೆಂದು ಮೇಲಿಂದ ಇಳಿದು ತನ್ನ ಗುರಿ ಬದಲಿಸಿತ್ತು. ಮರುಕ್ಷಣವೇ ಅವಳ ಮಾತಿನ ಸತ್ಯ ಮನದ ಅಹಂಕಾರದ ಬಲೂನನ್ನು ಚುಚ್ಚಿ ಒಡೆದು ಹಾಕಿತ್ತು. ನನ್ನ ಯೋಚನಾ ಲಹರಿಯನ್ನೂ ಬದಲಿಸಿತ್ತು. ಪಾಪ, ತನ್ನ ಪಾಡಿಗೆ ತಾನು ತಾರಸಿಯ ಮೂಲೆಯಲ್ಲಿ ಹಾಯಾಗಿ ಗೂಡನ್ನು ಕಟ್ಟಿಕೊಂಡು ಹೊಟ್ಟೆಯ ಪಾಡಿಗಾಗಿ ಬೇಟೆ ಆಡಿಕೊಂಡು ಇರುವ ಜೇಡನೆಂದರೆ ನನಗೆ, ನನ್ನ ಅತ್ತೆಗೆ, ನನ್ನ ಅಮ್ಮನಿಗೆ ಯಾಕಿಷ್ಟು ಕೋಪ? ಇಂಥ ಹೊಸ ಪ್ರಶ್ನೆಯೊಂದನ್ನು ತಲೆಯಲ್ಲಿ ಹುಟ್ಟು ಹಾಕಿದ್ದಳು ನನ್ನ ಮಗಳು. ನಾವು ಎಷ್ಟೇ ದುಂಬಾಲು ಬಿದ್ದು ಜೇಡದ ಬಲೆಯನ್ನು ಕಿತ್ತು ಹಾಕಿದರೂ ಮಹಾಭಾರತದಲ್ಲಿ ವಸ್ತ್ರಾಪಹರಣ ಪ್ರಸಂಗ ನಡೆದಾಗ ಯಜ್ಞಸೇನಿಗೆ ಶ್ರೀಕೃಷ್ಣ ಹರಿಬಿಡುವ ಸೀರೆಯ ನಿರಂತರ ಧಾರೆಯಂತೆ ಜೇಡದ ನೂಲು ಮತ್ತೆ 2-3 ದಿನದಲ್ಲಿ ಹಾಜರಾಗಲು ನಾವು ಸೀರೆ ಸೆಳೆದು ಸುಸ್ತಾಗಿ ದೊಪ್ಪನೆ ಬೀಳುವ ದುರಹಂಕಾರಿ ದುಶ್ಯಾಸನಂತೆ ಮತ್ತೆ ಬಲೆಯನ್ನು ಕೆಡವಿ ನಾವು ಸುಸ್ತಾಗಿ ಜೇಡವನ್ನು ಹೀಗಳೆಯುತ್ತೇವೆ. ಹೀಗೆ ತನ್ನ ಇರುವಿಕೆಯನ್ನು, ತನ್ನ ಕ್ರಿಯಾಶೀಲತೆಯನ್ನು, ಜೊತೆಗೆ ನಮ್ಮ ವಿರುದ್ಧ ತನ್ನ ಜಯವನ್ನು ಪ್ರದರ್ಶಿಸಲು ಹಾಜರಾಗುವ ಜೇಡದ ಬಲೆ ನಮ್ಮಲ್ಲಿಯ ಸ್ವಚ್ಛತಾ ಪ್ರಜ್ಞೆಯ ಕೊರತೆಯನ್ನು ಎತ್ತಿ ಹಿಡಿಯುವಂತಹ ಮನಸ್ಥಿತಿ ಇಂದು ನಮ್ಮೆಲ್ಲರದ್ದಾಗಿದೆ. ಕಚೇರಿಯಲ್ಲಿ ಕಾಣಸಿಗುವ ಜೇಡದ ಬಲೆ ಕಚೇರಿಯ ಸಿಪಾಯಿಯ ಕಾರ್ಯಕ್ಷಮತೆಯನ್ನು ಸೆಕೆಂಡಿನಲ್ಲಿ ಹೊರಗೆ ಹಚ್ಚುತ್ತದೆ. ಹಾಗೆಯೇ ಮನೆಯಲ್ಲೂ ಇದು ಗೃಹಿಣಿಯರ ಕಾರ್ಯಕುಶಲತೆ, ಸಂಸ್ಕಾರದ ಪ್ರಶ್ನೆಯಾದ್ದರಿಂದ ನಮಗೆ ಜೇಡ ಎಂದರೆ ಅನಾದಿ ಕಾಲದಿಂದ ಪರಮಶತ್ರುವಿನಂತೆ ಭಾಸವಾಗುತ್ತದೆ. ಹೀಗಾಗಿ ಜೇಡಗಳು ಮಾನವರ ವಾಸವಿಲ್ಲದ ಮನೆಗಳಲ್ಲಿ ಹಾಯಾಗಿ ಬಲೆ ಬೀಸಿಕೊಂಡು ಬೇಟೆಯಾಡಿಕೊಂಡಿರುತ್ತವೆ. ಸಿನಿಮಾಗಳಲ್ಲೂ ದೆವ್ವ ಭೂತಗಳ ಭಯಾನಕ ಸೀನುಗಳನ್ನು ಕ್ರಿಯೇಟ್ ಮಾಡುವಾಗ ಹಿನ್ನೆಲೆ ಸಂಗೀತದ ಜೊತೆಗೆ ಜೇಡಗಳು, ಬಾವಲಿಗಳು ತಮ್ಮ ಕೈಲಾದ ಮಹತ್ವದ ಪಾತ್ರವನ್ನೇ ವಹಿಸುತ್ತವೆ. ಹೀಗಾಗಿ ಜೀವ ವೈವಿಧ್ಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರುವ ಇಂಥ ಪ್ರಾಣಿಗಳು ಸಾಮಾಜಿಕವಾಗಿ ಅನೇಕ ರೀತಿಯಲ್ಲಿ ಶೋಷಣೆ ಅನುಭವಿಸುತ್ತವೆ. ಜೇಡದ ಬಲೆ ಎಂದರೆ ಅನಿಷ್ಟ, ಕೇಡು, ದಾರಿದ್ರ್ಯ ಎಂಬ ಅರ್ಥವನ್ನು ಸಮಾಜದಲ್ಲಿ ಕೊಡಲಾಗುತ್ತದೆ. ವಿ.ಕೃ. ಗೋಕಾಕ್ ಅವರ ಊರ್ಣನಾಭ ಕವನದಲ್ಲಿ ಈ ಊರ್ಣನಾಭ ಕೇಡಿನ ಪ್ರತೀಕವಾಗಿ ಬಳಸಲ್ಪಟ್ಟಿದೆ. ಅಲ್ಲಿ ಹೋದಲ್ಲಿ, ಇಲ್ಲಿ ನಿಂತಲ್ಲಿ ಜೇಡ ತೂಗು ಹಾಕಿರುವ ಜಾಲ, ನೋಡಿದಲ್ಲೆಲ್ಲ ಮುಗಿಲು ಮುಸುಕಿಹುದು ಧೂಮಕೇತು ಬೀಸಿರುವ ಜಾಲ, ಅಂತಪಾರವಿಲ್ಲದಲೆ ನೊತ ಜೇಡಾವತಾರವೆತ್ತಿರುವ ಕಾಲ. ತಪ್ಪು ದಾರಿಯಲ್ಲಿ ನಡೆದು ಮತ್ತೆ ಕೇಡಿಗೆ ಆಹ್ವಾನ ಕೊಡುವವರು ನಾವೇ. ಆದ್ದರಿಂದ ತಪ್ಪು ದಾರಿ ಹಿಡಿಯುವುದು ಬೇಡ ಎಂದು ಜೇಡದ ರೂಪಕದೊಂದಿಗೆ ಕವಿ ಹೇಳಿದ್ದಾರೆ. ಊರ್ಣನಾಭದಲ್ಲಿ ಶೇಷಶಾಹಿಯ ತಲ್ಪವಾದ ಆದಿಶೇಷನ ಕೆಳಗೆ ಹಾಲ್ಗಡಲಿನ ತಳದಲ್ಲಿ ಪಾಚಿ ಕಟ್ಟಿರುವ ಜಾಗದಲ್ಲಿ ಜೇಡ ಮನೆ ಮಾಡಿಕೊಂಡಿರುತ್ತದೆ. ಅದು ಮೇಲೆ ಬಂದು ಗಂಗಾಪಾನದಲ್ಲಿ, ದೈನಂದಿನ ಉಣಿಸಿನಲ್ಲಿ ಎಲ್ಲೆಡೆ ತನ್ನ ಬಲೆ ಹರಡಿ ಎಲ್ಲವನ್ನ ಭ್ರಷ್ಟಗೊಳಿಸುತ್ತದೆ. ಕೊನೆಗೆ ಅಹಿತಲ್ಪನ ಆಜ್ಞೆಯಂತೆ ವಾಯುದೇವನು ಜೇಡನ ಬಲೆಯನ್ನು ಚಲ್ಲಾಪಿಲ್ಲಿ ಮಾಡಿದಾಗ ಜೇಡ ತನ್ನ ಮೂಲ ಸ್ಥಳಕ್ಕೆ ಮರಳುತ್ತದೆ. ಇನ್ನು ಜೇಡ ಪಾಪ ತನ್ನ ಹೊಟ್ಟೆ ಹೊರೆಯುವುದಕ್ಕಾಗಿ ಬಲೆಯನ್ನು ನೇಯ್ದು ಬೇಟೆಯಾಡಿದರೆ, ನಾವು ಜೇಡದ ಬಲೆಯನ್ನು ಮೃತ್ಯುಪಾಶವೆಂದು ಕಪಟ ನಾಟಕದಿಂದ ಮೋಸಕ್ಕೆ ವ್ಯಕ್ತಿಯನ್ನು ಗುರಿಯಾಗಿಸುವ ಕಲೆಗೆ ಹೋಲಿಸುತ್ತೇವೆ. ಇದನ್ನೇ ಪಂಜೆ ಮಂಗೇಶರಾಯರು ತುಂಬ ಮಾರ್ಮಿಕವಾಗಿ ತಮ್ಮ ಪದ್ಯದ ಸಾಲುಗಳಲ್ಲಿ ಹೇಳಿದ್ದಾರೆ. ಬಾ ನೊಣವೆ ಬಾ ನನ್ನ ಮನೆಗೆ, ಬಾ ನೊಳಗೆ ಹಾರಿ ಬಲು ದಣಿವಾಯ್ತು ನಿನಗೆ. ಆ ಮಾತಿಗೆ ನೊಣವು
ಎಲೆ ಬೇಡ ಜಾಡ ನಿನ್ನ ಮನೆ ಸುಖವೆನಗೆ ಹಾ ಬೇಡ ಜಾಡ. ನನ್ನ ಮಗಳ ಮಾತು ಕೇಳಿದ ನಂತರ ಜೇಡದ ಸುತ್ತ ಹೆಣೆದಿರುವ ಇಂತಹ ಕತೆ ಕವನಗಳನ್ನು ಓದಿ ನನಗೆ ಈಗೀಗ ಅಯ್ಯೋ ಪಾಪ ಎನಿಸುತ್ತಿದೆ. ಜೇಡದ ಬಗ್ಗೆ ನಮ್ಮಲ್ಲಿರುವ ಕೆಟ್ಟ ಅಭಿಪ್ರಾಯಗಳ ಬಗ್ಗೆಯೇ ನಾನು ಚಿಂತಿಸುತ್ತಿರುವಾಗ ಮುಖಪುಸ್ತಕದಲ್ಲಿ ಆತ್ಮೀಯರೊಬ್ಬರು ಹಾಕಿದ ಚುಟುಕು ನೋಡಿ ಮತ್ತಷ್ಟು ಕುಸಿದು ಹೋದೆ. ಗೂಳಿ ಬಿದ್ದರೆ ಆಳೆಗೊಂದು ಕಲ್ಲಲ್ಲವೇ? ಮಾತು ಇರಲಿ ಮುನಿಸು ಇರಲಿ ಮೌನ ಮಾತ್ರ ಬೇಡ. ಮಾತು ಇರಲಿ ಮುನಿಸು ಇರಲಿ ಮೌನ ಮಾತ್ರ ಬೇಡ. ನಮ್ಮಿಬ್ಬರ ನಡುವೆ ಎಂದು ಬಲೆ ನೇಯದಿರಲಿ ಜೇಡ. ನಮ್ಮಿಬ್ಬರ ನಡುವೆ ಎಂದು ಬಲೆ ನೇಯದಿರಲಿ ಜೇಡ. ಅಬ್ಬಾ, ದಾಂಪತ್ಯದ ಕುರಿತಾಗಿರುವ ಚುಟುಕು ತುಂಬ ಅರ್ಥಗರ್ಭಿತವಾಗಿದ್ದರೂ ಓದಿದ ತಕ್ಷಣ ನನ್ನ ಮನಸ್ಸು ಅಷ್ಟಪದೋದರ, ನೀ ಗಂಡ ಹೆಂಡತಿಯ ಮಧ್ಯೆ ಯಾಕೆ ಹೋದೆಯಪ್ಪ? ಬಲೆ ನೇಯಲು ನಿನಗೆ ಬೇರೆ ಜಾಗವೇ ಸಿಗಲಿಲ್ಲವೇ? ಎಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಂಡೆ ಮಾರಾಯ? ನೋಡು ಎಂಥ ಕುಖ್ಯಾತಿ ನಿನಗೆ. ತಿಳಿದು ತಿಳಿದು ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳುವುದೇ ಎಂದು ಮರಮರ ಮರುಗಿದೆ. ಅಯ್ಯೋ, ಇಷ್ಟಕ್ಕೆ ಮುಗಿಯದೆ DVGಯವರ ಪದ್ಯವೊಂದರಲ್ಲಿ ಮತ್ತೆ ಶಲದಿ ಇಣುಕಬೇಕೆ? ಮಾತು ನೂಲನು ಜೇಡ ಬಲೆಯಾಗಿ ನೇಯ್ದು ಓಟು ನೊಣಗಳ ಪಿಡಿವ ಹೂಟವನು ಹೂಡಿ. ಮಾತು ನೂಲನು ಜೇಡ ಬಲೆಯಾಗಿ ನೇಯ್ದು ಓಟು ನೊಣಗಳ ಪಿಡಿವ ಊಟವನು ಹೂಡಿ. ಊಟಕ್ಕೆ ಬಾಯ್ದೆರೆವ ಮಾಟಗಾರರಿಗೆ ನಾ ಚೀಟಿಯಾಗುವೆನೆ ಈ ಕೋಟಲೆಯ ಹರಿಸೈ. ದುಷ್ಟ ಭ್ರಷ್ಟ ಜನನಾಯಕರ ಸುಳ್ಳಿನ ಮಾತುಗಳಿಗೆ ಮತ್ತೆ ಜೇಡದ ಬಲೆಯೇ ತೊಟ್ಟಿಲಾಗಬೇಕೆ? ಅಯ್ಯೋ ನಿನ್ನ ಕರ್ಮವೇ. ಬಹುಶಃ ನಿನಗೆ ನನ್ನ ಮತ್ತು ನನ್ನ ಮಗಳ ಇಬ್ಬರ ಓಟು ಮಾತ್ರ ಸಿಕ್ಕು ಠೇವಣಿಯನ್ನೇ ಕಳೆದುಕೊಂಡು ಹೀನಾಯ ಸೋಲೇ ನಿನಗೆ ಗತಿಯಾಗಬಹುದು ಎಂದುಕೊಂಡು ಶಲದಿಗಾಗಿ ದುಃಖಿಸಿದೆ. ಅಷ್ಟರಲ್ಲೇ ಕನ್ನಡ ಪುಸ್ತಕ ಓದುತ್ತಾ ಬಂದ ನನ್ನ ಮಗ, ಅವ್ವ ರಾಮನಾಥ ಇದು ಯಾರ ಅಂಕಿತನಾಮ ಎಂದು ಕೇಳುತ್ತಾ ಬಂದ. ದೇವರ ದಾಸಿಮಯ್ಯಂದು ಎಂದು ಉದಾಸೀನವಾಗೇ ಹೇಳುತ್ತಿದ್ದ ಹಾಗೆ ನನ್ನ ಮತಿಗೆ ಏನೋ ಮಂಗಳವಾದ್ಯಗಳು ಸಂದೇಶ ರವಾನಿಸಿದಂತಾಗಿ ದೇಹದಲ್ಲಿ ಧನಾತ್ಮಕ ಶಕ್ತಿ ಸಂಚಲನವಾಯಿತು. ದೇವರ ದಾಸಿಮಯ್ಯ ಎಂದರೆ ಜೇಡರ ದಾಸಿಮಯ್ಯನೇ. ಆದ್ಯ ವಚನಕಾರ ದಾಸಿಮಯ್ಯ ನೇಕಾರರಾದ್ದರಿಂದ ಅವರಿಗೆ ಜೇಡರ ದಾಸಿಮಯ್ಯ ಎಂಬ ಹೆಸರು ಬಂದಿದೆ ಎಂದು ಓದಿದ ನೆನಪು. ತಮ್ಮ ಸದ್ಗುಣಗಳಿಂದ ದೈವೀ ಶಕ್ತಿಯನ್ನು ಪಡೆದು ದೇವರ ಸ್ವರೂಪವಾದ ಜೇಡರ ದಾಸಿಮಯ್ಯನವರೇ ದೇವರ ದಾಸಿಮಯ್ಯ ಎಂಬ ವಿಶ್ಲೇಷಣೆ ಓದಿ ತನ್ನ ಸ್ವಂತ ಬಲದಿಂದ ಯಾರಿಗೂ ಅನ್ಯಾಯ ಮಾಡದೆ ತಾಳ್ಮೆಯಿಂದ ಮತ್ತು ನಿರಂತರ ಶ್ರಮದಿಂದ ಬಲೆ ಹೆಣೆಯುವ ತನ್ನ ಕಾಯಕದೊಳಗೆ ನಿರತವಾಗುವ ಜೇಡದ ಬಗ್ಗೆ ಪುರಾತನ ಕಾಲದಲ್ಲೇ ಮನ್ನಣೆ ದೊರೆತಿರುವುದಕ್ಕೆ ಸಮಾಧಾನವಾಯಿತು. ಹೀಗೆ ಜಾಡರ ಬಲೆಯ ಜಾಡು ಹಿಡಿದ ಹೊರಟ ಎನಗೆ ಜೇಡದ ಬಗ್ಗೆ ವಿಸ್ಮಯಕಾರಿ ಅಂಶಗಳ ಖಜಾನೆಯೇ ದೊರೆಯತೊಡಗಿತು. ಜಂಗಲ್ ಬುಕ್ನ ಮೂಗ್ಲಿ ಆಲದ ಬೇರುಗಳಿಗೆ ಜೋತು ಬಿದ್ದು ನಮ್ಮ ಆಧುನಿಕ ಪ್ಯಾರಾಚೂಟ್ಗಳನ್ನೇ ನಾಚಿಸುವಂತೆ ಚಂಗನೆ ಕ್ಷಣ ಮಾತ್ರದಲ್ಲಿ ಅಡವಿಯನ್ನು ಸುತ್ತುತ್ತಿದ್ದಂತೆ ಕೆಲವೊಮ್ಮೆ ಈ ಜೇಡ ತನ್ನ ರೇಷ್ಮೆಯ ಎಳೆಯ ಪ್ಯಾರಾಚೂಟನ್ನು ತೆರೆದು ಗಾಳಿಯಲ್ಲಿ ಬಸ್ ಎಂದು ತೇಲಿ ಬಂದು ಮುಖದ ಮೇಲೆ ಆಕ್ರಮಣ ಮಾಡಿದಾಗ ನನಗರಿವಿಲ್ಲದೆ ಎಂದು ಚೀರಿ ಮುಖವನ್ನು ಕೊಡವಿಕೊಂಡು ಭಯಗೊಂಡು ಅದೆಷ್ಟೋ ಬಾರಿ ನಕ್ಕಿದ್ದೇನೆ. ಏಕಕೇಂದ್ರೀಯ ವೃತ್ತಗಳಂತೆ ಏಕಕೇಂದ್ರೀಯ ಬಹುಭುಜಗಳಂತೆ ಸೂಕ್ಷ್ಮವಾಗಿ ಅದು ಹೆಣೆದ ಬಲೆಯನ್ನು ಅದು ಬೇಟೆಯಾಡುವ ರೀತಿಯನ್ನು ಬೆರಗುಗಣ್ಣಿನಿಂದ ನೋಡಿದ್ದೇನೆ. ಜೇಡ ತನ್ನ ಅಂಟಿನ ದಾರದಿಂದ ಸ್ಕೇಲಿನ ಸಹಾಯವಿಲ್ಲದೆ ಸರಳ ರೇಖೆಗಳನ್ನು ನೇರವಾಗಿ ಸಮಾಂತರವಾಗಿ ಎಳೆದು ಬಹುಭುಜಾಕೃತಿಗಳನ್ನು ನಿಖರವಾಗಿ ರಚಿಸುತ್ತಿದ್ದರೆ ಗಣಿತ ಶಿಕ್ಷಕಿಯಾದ ನನಗೆ ಜೇಡದ ಬಗ್ಗೆ ಹೆಮ್ಮೆಯೋ ಹೆಮ್ಮೆ. ಆಗ ಜೇಡದ ಬಗ್ಗೆ ನನಗೆ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೊಂದಿಗೆ ಇರುವ ಆಪ್ತಭಾವವೇ ಮೂಡಿದ್ದಿದೆ. ದೊಡ್ಡ ಗಾತ್ರದ ಜೇಡಗಳು ಕಂಡಾಗ 8 ಕಾಲುಗಳಿಂದ ನಮಗೇ ಹೆದರಿ ಅವು ಓಡುತ್ತಿದ್ದರೂ ವಿಚಿತ್ರವನ್ನು ಕಂಡಂತೆ ಮಕ್ಕಳು ಚೀರಿ ಮನೆ ತುಂಬ ಓಡಾಡಿದಾಗ ಅವರ ದೌರ್ಬಲ್ಯ ಅರಿತು ಅವರು ಊಟಕ್ಕೆ ಮೊಂಡಾಟ ಮಾಡಿದಾಗ ನೋಡು ಮತ್ತ ನೀ ಲಗು ಲಗು ಊಟ ಮಾಡ್ಲಿಕ್ರ ಜಾಡಪ್ಪನ ಕೈಯಾಗ ಕೊಡ್ತೇನೆ ನಿನ್ನ ಎಂದು ಗದರಿಸಿದ್ದೇನೆ. ಇಂದು ಅದೇ ಮಗಳ ಮಾತೇ ಜೇಡದ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳಲು ಪ್ರೋತ್ಸಾಹ ನೀಡಿದೆ.
ಬಲೆಯನ್ನು ಹೆಣೆದು ತನ್ನ ಬೇಟೆಗಾಗಿ ದೂರದಲ್ಲಿ ಹೊಂಚು ಹಾಕಿ ಕುಳಿತು ಬಲೆಯಲ್ಲಿ ಬೇಟೆ ಬಿದ್ದ ತಕ್ಷಣ ಬಲೆಯ ಮೇಲೆ ತನ್ನ ಜಾದುವಿನ ಹೆಜ್ಜೆಗಳನ್ನು ಹಾಕುತ್ತಾ ಬೇಟೆಯನ್ನು ಹೀರುವಾಗ ಬೇರೆಯ ಹುಳಗಳನ್ನು ಸಿಕ್ಕಿ ಹಾಕಿಸುವ ಈ ಜಾದುವಿನ ಬಲೆ ಜೇಡಕ್ಕೆ ಹೇಗೆ ಸರಾಗವಾಗಿ ಹೋಗಲು ಬಿಡುತ್ತದೆ ಎಂದು ಹಲವು ಬಾರಿ ತಲೆ ಕೆರೆದುಕೊಂಡದ್ದುಂಟು. ಜೇಡದ ಬಗ್ಗೆ ಜಾಲಾಡಿಸಿದಾಗ ನನ್ನ ಹಾಗೆ ಅಲ್ಲಲ್ಲ, ನನಗಿಂತ ಅದೆಷ್ಟೋ ಪಟ್ಟು ಹೆಚ್ಚು ತಲೆಕೆಡಿಸಿಕೊಂಡು ಜೇಡದ ಬಗ್ಗೆ ಸಂಶೋಧನೆ ನಡೆಸಿದ ವಿಜ್ಞಾನಿಗಳ ಬಗ್ಗೆ ಜಿಜ್ಞಾಸೆ ಮೂಡಿತು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಲೊರೈನ್ ಲಿನ್, ಡೊನಾಲ್ಡ್ ಎಡ್ಮಂಡ್ಸ್ ಮತ್ತು ಫ್ರಿಡ್ಜ್ ಓಲ್ರಾತ್ ಎಂಬ ವಿಜ್ಞಾನಿಗಳು ಹೈಸ್ಪೀಡ್ ವಿಡಿಯೋ ಕ್ಯಾಮೆರಾ ಕಂಪ್ಯೂಟರ್ ಪ್ರೋಗ್ರಾಂಗಳನ್ನು ಬಳಸಿ ಜೇಡರ ಬಲೆಯ ರಹಸ್ಯವನ್ನು ಎಳೆ ಎಳೆಯಾಗಿ ಬಿಡಿಸಿದರು ಎಂಬುದು ತಿಳಿದುಬಂತು. ಬಲೆಯ ಕೇಂದ್ರ ಬಿಂದುವಿನಿಂದ ಪರಿಧಿಯವರೆಗೆ ಅಶೋಕ ಚಕ್ರದ ಕಡ್ಡಿಗಳಂತೆ ಇರುವ ರೇಡಿಯಲ್ ಎಳೆಗಳು ಗಡುಸಾಗಿದ್ದು ಬಲೆಗೆ ಬಿಗಿತನ ಬರುವಂತೆ ಮಾಡುತ್ತವೆ. ಇವಕ್ಕೆ 20% ಮಾತ್ರ ಹಿಗ್ಗುವ ಶಕ್ತಿ ಇರುತ್ತದೆಯಂತೆ. ಇವುಗಳೇ ಜೇಡದ ರಾಜಮಾರ್ಗಗಳು. ಬಲೆಯಲ್ಲಿ ಬೇಟೆ ಬಿದ್ದಾಗ ಜೇಡಕ್ಕೆ ಈ ರೇಡಿಯಲ್ ಎಳೆಗಳೇ ತಮ್ಮ ಕಂಪನದ ಮೂಲಕ ಸಂದೇಶ ರವಾನಿಸುತ್ತವೆ. ಇನ್ನು ಈ ರೇಡಿಯಲ್ ಎಳೆಗಳನ್ನು ಬಳಸಿಕೊಂಡಿರುವ ಸುರುಳಿಯ ಆಕಾರದ ಎಳೆಗಳು 200% ಎಲಾಸ್ಟಿಕ್ ಆಗಿದ್ದು, ನೊಣ ಅಥವಾ ಕೀಟ ಬಲೆಯಲ್ಲಿ ಬಿದ್ದಾಗ ಬಲೆ ಕತ್ತರಿಸದಂತೆ ತಡೆದು ಅವುಗಳು ಬಲೆಯಿಂದ ಪುಟಿದೆದ್ದು ತಪ್ಪಿಸಿಕೊಳ್ಳದಂತೆ ತಮ್ಮ ಮಡಿಲಿನ ಜೋಕಾಲಿಯಲ್ಲಿ ಬಂಧಿಸಿಡುತ್ತವೆ. ಅಬ್ಬಾ, ಮಿಲಿಯನ್ ಗಟ್ಟಲೆ ವರ್ಷಗಳ ಮೊದಲಿನಿಂದಲೇ ಜೇಡಕ್ಕೆ ಬಲೆ ಹೆಣೆಯುವ ಇಂಥ ವೈಜ್ಞಾನಿಕ ಜ್ಞಾನವಿದೆ. ಅಬಲೆಯಲ್ಲ, ಇಂಥ ವಿಸ್ಮಯಕಾರಿ ಬಲೆ ಹೆಣೆವ ಜೇಡ. ಬಲೆ ಹೆಣೆವ ಇದರ ಕಲೆಗೆ ಅನ್ನಲೇಬೇಕು ಭಲೆ ಭಲೆ. ಈ ಕಲೆಯಿಂದಲೇ ಇದು ಕಂಡುಕೊಂಡಿದೆ ವಿಶ್ವದಾದ್ಯಂತ ನೆಲೆ. ಅತ್ಯಂತ ಸೂಕ್ಷ್ಮವಾಗಿರುವ ಜೇಡದ ನೂಲು ಅದರ ದಪ್ಪಕ್ಕೆ ಹೋಲಿಸಿದರೆ ತುಂಬ ಬಲಿಷ್ಠವಾದುದಂತೆ. ಅಷ್ಟೇ ಸಪೂರವಾದ ಉಕ್ಕಿನ ತಂತಿ ಜೇಡಿನ ನೂಲಿಗಿಂತ ಕಡಿಮೆ ಬಲ ಹೊಂದಿರುತ್ತದೆ ಎಂಬುದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆಯಂತೆ. ನಿಜಕ್ಕೂ ಎಂಥ ವಿಸ್ಮಯ! ಚಿಕ್ಕವಳಿದ್ದಾಗ ಜೇಡದ ಬೇಟೆಯಾಡುವ ಕೌಶಲ್ಯವನ್ನು ವೀಕ್ಷಣೆ ಮಾಡುವುದು ತುಂಬ ಕುತೂಹಲವೆನಿಸುತ್ತಿತ್ತು. ಜೇಡದ ಬಲೆಯಲ್ಲಿ ಇರುವೆಯೋ ಸೊಳ್ಳುವೆಯೋ ಅಥವಾ ಯಾವುದೋ ಹುಳು ಬಿದ್ದದ್ದು ನಮ್ಮ ಕಣ್ಣಿಗೆ ಬಿದ್ದರೆ ಆ ಜೇಡ ಬರುವ ಮುಂಚೆಯೇ ಲಘು ಬರ್ರಿ, ಜಾಡದ ಬಲಿಯೊಳಗೆ ಹುಳ ಬಿದ್ದೈತಿ ಎಂದು ಅಕ್ಕಪಕ್ಕದಲ್ಲಿರುತ್ತಿದ್ದ ಸ್ನೇಹ ಬಳಗವನ್ನೆಲ್ಲ ಕೂಗಿ ಕರೆಯುತ್ತಿದ್ದೆವು. ಹುಳ ಬಲೆಯಲ್ಲಿ ಬಿದ್ದಾಗ ಬಲೆಯ ಕಂಪನದಿಂದ ಜಾಗೃತವಾಗುತ್ತಿದ್ದ ಜೇಡ ಸ್ವಲ್ಪವೂ ತಡ ಮಾಡದೆ ಓಡಿ ಬಂದು ಸಿಲುಕಿ ತಪ್ಪಿಸಿಕೊಳ್ಳಲು ಒದ್ದಾಡುತ್ತಿದ್ದ ಹುಳವನ್ನು ಸಂಪೂರ್ಣವಾಗಿ ಮತ್ತೆ ತನ್ನ ನೂಲಿನಿಂದ ಸುತ್ತಿ ಸುತ್ತಿ ಅದು ತಪ್ಪಿಸಿಕೊಂಡು ಹೋಗದಂತೆ ಬಿಗಿಯಾಗಿ ಸುತ್ತುತ್ತಿತ್ತು. ನಾವು ಹಾಗೇ ತದೇಕ ಚಿತ್ತವಾಗಿ ನೋಡುತ್ತಾ, ನೋಡ್ರಿ ಈಗ ಹುಳಕ್ಕೆ ಚುಚ್ಚಿ ಅದರ ರಕ್ತ ಹೆಂಗೆ ಹೀರ್ಕೊಂತೈತಿ ಎಂದು ಹುಳವನ್ನು ಸಂಪೂರ್ಣವಾಗಿ ಹೀರಿ ಬಿಡುವವರೆಗೆ ನಾವು ಜೇಡವನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದೆವು. ಜೇಡ ಬಿಟ್ಟು ಹೋದ ಮೇಲೆ ಆ ಹುಳ ದೇಹದ ಸತ್ವವನ್ನೆಲ್ಲ ಕಳೆದುಕೊಂಡು ಕುಬ್ಜವಾಗಿ ಸೆಟೆದುಕೊಂಡು ಪುರಾತನ ಕಾಲದ ಅವಶೇಷಗಳಂತೆ ನೇತಾಡತೊಡಗುತ್ತಿತ್ತು. ಆದರೆ ಜೇಡಗಳು ತಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ವಿಷವನ್ನು ಹುಳಕ್ಕೆ ಚುಚ್ಚಿದಾಗ ಹುಳದ ಒಳ ಅಂಗಾಂಗಗಳೆಲ್ಲ ದ್ರವವಾಗತೊಡಗುತ್ತವೆ. ನಂತರ ಜೇಡರ ಹುಳುಗಳು ಆ ದ್ರವವನ್ನು ಹೀರುತ್ತವೆ ಎಂಬುದು ನನಗೆ ಜೇಡದ ಬಗ್ಗೆ ತಡಕಾಡಿದಾಗ ಸಿಕ್ಕ ಮಾಹಿತಿ. ಜೇಡ ಹೀರುತ್ತಿದ್ದುದು ಕೇವಲ ರಕ್ತವನ್ನಲ್ಲ, ಸಂಪೂರ್ಣ ದೇಹವನ್ನೇ ಎಂಬುದು ಈಗ ತಿಳಿಯಿತು. ಆದರೆ ಬಹಳಷ್ಟು ಜೇಡಗಳ ವಿಷ ಸೌಮ್ಯವಾಗಿರುವುದರಿಂದ ಅದು ಮನುಷ್ಯರ ಮೇಲೆ ಅಷ್ಟಾಗಿ ಪ್ರಭಾವ ಬೀರುವುದಿಲ್ಲವಂತೆ. ಆದರೆ ಜೇಡಕ್ಕೆ ಕಪ್ಪು ವಿಧವೆ ಎಂಬ ಪಟ್ಟ ಇರುವುದು ಕೇಳಿ ಬೇಸರವಾಯಿತು. ಸುಮಾರು 30ಕ್ಕೂ ಹೆಚ್ಚು ಹೆಣ್ಣು ಪ್ರಭೇದದ ಜೇಡಗಳು ಮಿಲನದ ನಂತರ ಗಂಡು ಜೇಡವನ್ನೇ ಭಕ್ಷಿಸುವುದರಿಂದ ಈ ಕುಖ್ಯಾತಿ ಅದಕ್ಕೆ. ಈ ಜೇಡಗಳು ಗುಜರಾತ್ನಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಆದರೆ ಪಾಪ, ಅದರದೇನು ತಪ್ಪು? ಸೃಷ್ಟಿ ವೈಚಿತ್ರ್ಯದ ಮುಂದೆ ಯಾರ ಆಟವೂ ನಡೆಯುವುದಿಲ್ಲವಲ್ಲ. ಹೆಣ್ಣು ಜೇಡಗಳು ತುಂಬ ಹೊಟ್ಟೆಬಾಕ ಮತ್ತು ವ್ಯಾಪಕ ಶ್ರೇಣಿಯ ಬೇಟೆಯನ್ನು ಸೇವಿಸುತ್ತವೆ. ಆದ್ದರಿಂದ ಅನಿವಾರ್ಯವಾಗಿ ಹೆಣ್ಣು ಜೇಡಗಳು ಮಿಲನದ ನಂತರ ತಮ್ಮ ಹಸಿವೆಯನ್ನು ತಾಳಲಾರದೆ ಗಂಡು ಜೇಡವನ್ನೇ ನುಂಗಿಬಿಡುತ್ತವೆ. ಜೀವ ಜಗತ್ತಿನಲ್ಲಿ ವಿಚಿತ್ರವಾದರೂ ಸತ್ಯ. ಈ ಜಾತಿಯ ಜೇಡಗಳು ಹೆಚ್ಚು ವಿಷಕಾರಿಯಾಗಿದ್ದು ಮನುಷ್ಯರಿಗೂ ಅಪಾಯವನ್ನು ಉಂಟು ಮಾಡುತ್ತವೆಯಂತೆ. ಸದ್ಯ ನಮ್ಮ ಕರ್ನಾಟಕದಲ್ಲಿ ಇವು ಕಾಣಸಿಗುತ್ತಿಲ್ಲ.
ನಮ್ಮಲ್ಲಿ ಕಾಣಸಿಗುವ ಕೆಲವು ಸಾಮಾನ್ಯ ಜೇಡಗಳೆಂದರೆ ಹುಲಿ ಜೇಡ, ಕಳ್ಳಕಿಂಡಿ ಜೇಡ, ಕೆಂಜಿಗ ಜೇಡ, ಲಾಗಾ ಜೇಡ, ಚಂದದ ಪೇಟದ ಜೇಡ ಮುಂತಾದವು. ಮಿಲನದ ನಂತರ ಸುಮಾರು 3,000ದಷ್ಟು ಮೊಟ್ಟೆಗಳನ್ನಿಡುವ ಹೆಣ್ಣು ಜೇಡಗಳು ಆ ಎಲ್ಲ ಮೊಟ್ಟೆಗಳನ್ನು ತಾನು ನೇಯ್ದ ರೇಷ್ಮೆಯ ಚೀಲದಲ್ಲಿ ಭದ್ರಪಡಿಸಿ ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಸದಾ ತಿರುಗುತ್ತವೆಯಂತೆ. ಮೊಟ್ಟೆಗಳು ತಮ್ಮ ಎಲ್ಲ ಲಾರ್ವಾ ಹಂತಗಳನ್ನು ಆ ಮೊಟ್ಟೆಯ ಚೀಲದೊಳಗೇ ದಾಟಿ ಮರಿಗಳಾಗಿ ಹೊರಬರುತ್ತವೆಯಂತೆ. ಅಬ್ಬಾ, ಜೇಡದ ತಾಯ್ತನವನ್ನು ಮೆಚ್ಚಲೇಬೇಕು. ಜೇಡದ ಬಲೆ ಹೆಣೆಯುವ ವಿಶೇಷ ಗುಣ ಮತ್ತು ತನ್ನ ರೇಷ್ಮೆ ದಾರದ ಸಹಾಯದಿಂದ ದೂರ ದೂರದ ಪ್ರದೇಶಗಳಿಗೆ ವಿಮಾನವೇರಿ ಹೊರಟಂತೆ ಕ್ಷಣ ಮಾತ್ರದಲ್ಲಿ ಜಿಗಿಯುವ ಕೌಶಲ್ಯದಿಂದ ಜೇಡ ಮಕ್ಕಳಿಗೆ ಬಲು ಅಚ್ಚುಮೆಚ್ಚು. ಆದ್ದರಿಂದ ಮಕ್ಕಳ ಚಲನಚಿತ್ರಗಳಲ್ಲಿ ಸ್ಪೈಡರ್ ಮ್ಯಾನ್ ಅತ್ಯಾಕರ್ಷಕವಾಗಿ ಹೊರಹೊಮ್ಮುತ್ತಾನೆ. ಹೊಂಚು ಹಾಕಿ ಬೇಟೆಯನ್ನು ಬಲೆಯಲ್ಲಿ ಬಲ್ಲ ಜೇಡದ ಚಾಣಾಕ್ಷತೆ ಜೇಮ್ಸ್ ಬಾಂಡ್ಗಿಂತ ಕಡಿಮೆ ಏನಿಲ್ಲ. ಅದಕ್ಕಾಗಿ ಜೇಡದ ಹೆಸರಿನಲ್ಲಿ ಹೊರಬಂದ ಪತ್ತೇದಾರಿ ಕಾದಂಬರಿಗಳು, ಚಲನಚಿತ್ರಗಳಿಗೇನೂ ಕೊರತೆ ಇಲ್ಲ. 1968ರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಂತಿ ಅಭಿನಯದ ಚಲನಚಿತ್ರ ಜೇಡರ ಬಲೆ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಸುದರ್ಶನ್ ದೇಸಾಯಿಯವರ ಕೆಂಪು ಜೇಡ ಪತ್ತೇದಾರಿ ಕಾದಂಬರಿಯಲ್ಲಿ ಕೂಡ ಜೇಡ ಅದ್ಭುತ ಕೆಲಸ ಮಾಡಿದೆ. ಈ ಜೇಡದ ಬಲೆಯ ಪ್ರೇರಣೆಯೋ ಏನೋ, ಇಂದಿನ ತಾಂತ್ರಿಕ ಯುಗದಲ್ಲಿ ಕಂಪ್ಯೂಟರ್ಗಳು ವಿಶ್ವದಾದ್ಯಂತ ಒಂದಕ್ಕೊಂದು ಜೇಡದ ಸೂಕ್ಷ್ಮ ಎಳೆಗಳಂತಹ ವಿಕಿರಣಗಳಿಂದ ಸಂಬಂಧ ಹೊಂದಿ ವಿಶ್ವದ ಯಾವುದೇ ಮೂಲೆಯ ಮಾಹಿತಿಯು ಕ್ಷಣಾರ್ಧದಲ್ಲಿ ಜೇಡದಂತೆ ತನ್ನ ನೂಲಿನ ಎಳೆಯನ್ನು ಹಿಡಿದು ಚಂಗನೆ ಜಿಗಿದು ನಮ್ಮ ಕಂಪ್ಯೂಟರಿನ ಪರದೆಯ ಮೇಲೆ ಬಂದು ಕೂಡುತ್ತದೆ. ಅದಕ್ಕೆ ಇದನ್ನು WWW ಅಂದರೆ ವರ್ಲ್ಡ್ ವೈಡ್ ವೆಬ್ ಅನ್ನುತ್ತಾರೆ. ಅಬ್ಬಾ, ಜೇಡದ ಸ್ಫೂರ್ತಿ ಪಡೆದ ಮನುಕುಲ ಇಂದು ವಿಶ್ವವನ್ನೇ ಅಂಗೈಯಲ್ಲಿ ಹಿಡಿದು ಬೆರಳ